ನಮಸ್ಕಾರ ಎಲ್ಲರಿಗೂ ಎರಡನೇ ವಿಡಿಯೋಗೆ ಸುಸ್ವಾಗತ. ಏನಪ್ಪ ಅಂದರೆ ಇವತ್ತು ಮೋಟ್ರ್ ಚಾಲು ಮಾಡಕ್ಕೆ ಹೊಂಟೀನಿ. ಮೋಟ್ರ್ ಚಾಲು ಮಾಡಿ ಹೊಲದಾಗ ನೀರು ಬಿಡೋದೈತಿ ಮತ್ತು ಏನೇನು ಮಾಡೋದೈತಿ ಹೊಲದಾಗ ಏನರ ಒಂದು ಮಾಡ್ಕೊತಿರ್ಬೇಕು. ಬಡ್ರ ಮಂದಿ ನಿಮಗೆ ಸಾವುಕಾರಲ್ಲ, ವಿಡಿಯೋ ನೋಡಲ್ಲ, ನೀವು ನೋಡಿದ್ರೂ ಸಪೋರ್ಟ್ ಮಾಡಲ್ಲ. ಇರಲಿ ಬಿಡ್ರಿ, ನಮ್ಮ ನಶೀಬ ಹೆಂಗೆ ಐತ್ರಿ. ಭಾಳ ದಿನ ಆತ್ರಿ ಟ್ರೈ ಮಾಡತ್ತೀನಿ ವಿಡಿಯೋ ಮಾಡೋಕ್ಕೆ, ಅದೇನು ಸಕ್ಸಸ್ ಆಗಲಾಗೈತ್ರಿ. ಆದ್ರೂ ಹಿಂಗೆ ಮಾಡಿ ಹಾಕ್ಬೇಕಂತ ನನ್ನ ತಲೆಯಾಗ ಐತ್ರಿ. ಹಾಕ್ತೇನೆ, ಎಳಿತಕ ಹೋಗೈತಿ. ಅದೇನು ನನಗೇನು ಬೇಜಾರಿಲ್ಲ ರೀ. ಹೊಸ್ದಾಗಿ ಇಲ್ರಿ ಇದು ವಿಡಿಯೋ ಮಾಡೋದು. ಎಂಥ ವಿಡಿಯೋಗ ಲೈಕ ಶೇರ ಯೂಸ್ ಬರ್ತಾವ್ರಿ. ನಮ್ಮಂಥ ವಿಡಿಯೋಗೆ ಯೂಸ್ ಬರಲ್ಲ ರೀ, ಲೈಕು ಬರಲ್ಲ ರೀ. ಈಗ ಹೊಂಟೇನು ಮೋಟ್ರ್ ಬಂದ್ ಮಾಡಕ್ಕೆ ರೀ. ಎಲ್ಲ ದೇವ್ರ ಇಚ್ಛೆ, ಯಾವಾಗ ಬೆಳೆಸ್ತಾನೋ ಯಾವಾಗ ಉಗಿತಾನೋ ಒಂದು ಗೊತ್ತಾಗಲ್ಲ ರೀ. ಎಲ್ಲ ನೀವು ಆರಾಮಿದ್ದಂಗೆ ಕಾಣಿಸ್ತೀರಿ. ನಾನು ಜಾಸ್ತಿ ಹೇಳಲ್ಲ ರೀ, ಯಾಕಂದರೆ ಎಲ್ಲ ಆರಾಮೇ ಇರ್ತಾರೆ. ಅವ್ರವ್ರ ಜೀವನ ಅವ್ರವ್ರ ಸಂಗಟ ರೀ, ಮತ್ತು ಅವ್ರವ್ರ ಲೈಫ್ ಅವ್ರ ಸಂಗಟ ರೀ. ಒಂದು ಸೆಕೆಂಡ್ ಗಪ್ ರೀ, ಮೋಟ್ರ್ ಬಂದ್ ಮಾಡ್ತಾನೆ. ಯಾಕಂದರೆ ಅಲ್ಲಿ ಮೋಟ್ರ್ ಬಂದು ಆತು ನೋಡ್ರಿ. ಎಲ್ಲ ಕಡೆ ನೋಡ್ದೆ. ನಮ್ಮ ಮಾಮ ಫೋನ್ ಹಚ್ಚಿದ್ರಿ, ಮೋಟ್ರ ಬಂದ್ ಮಾಡಿ ಹಿಂದುಗಡೆ ಚಾಲು ಮಾಡತ್ತೆ ಫೋನ್ ಹಚ್ಚಿದ್ರಿ. ಹ್ಞೂ ಮಾಮ ತಂದನ್ ರೀ. ನೋಡಿರಿ ಮೋಟ್ರ್ ಚಾಲು ಮಾಡಕ್ಕೆ ಇಲ್ಲಿ ಬಂದನ್ ರೀ. ಮತ್ತೇನು ರೀ, ನೀವು ಹೊಲ ಇದ್ದರು, ನಮಗೆ ಹೊಲ ಇಲ್ಲರಿ. ನಮ್ಮ ಮಾವನ ಬೆಲೆ ದುಡ್ಯಾಕದನ್ ರೀ. ದುಡ್ಯಾಕಂದ್ರೆ ಹಂಗೆ ಹಂಗಲ್ಲ ರೀ. ಒಂದು 4-5 ಎಕರೆ ಮಾಡ್ಕೊಂಡನ್ ರೀ. ಮಾಡ್ಕೊಂಡು ಮಾಡತ್ತೇನೆ ರೀ. ಹಂಗೆ ಸಣ್ಣಗೆ ನಡೆದೈತೆ ರೀ. ನಿಮ್ಮಂಗೆ ದೊಡ್ಡ ಮಂದಿ ಅಲ್ರಿ ನಾವು. ನೌಕರಿ ಇದ್ದವರು ಬೇಕ್ರಿ ಇದ್ದವ್ರು ನಮ್ಗೆ ಅಲ್ರಿ ಸಮಸ್ಯೆ ಅಲ್ರಿ ಅದು. ಮತ್ತೇನಪ್ಪ ಅಂದರೆ ಅಲ್ಲಿಂದ ಇಲ್ಲಿ ಹೊಡ್ಕೊತ ಬಂದನ್ ರೀ. ಅದಕ್ಕೆ ತೇಕತ್ತೈತೆ ರೀ. ಟೈಮ 2 ಆಗಿರ್ಬೇಕು ರೀ. ಇಡುವೇನು ಇವತ್ತೇನು ಬಿಡಲ್ಲ ರೀ, ಮತ್ತು ನಾಡ್ದು ಬಿಡ್ತಾನೆ ರೀ. ಯಾಕಂದರೆ ಟೈಮ ನೀನೇ ಒಂದು ಬಿಟ್ಟನ್ರಿ, ರೀ. ಅದೇನು ರೀಚ್ ಆಗಲ್ಲ ಅನ್ಸತ್ತೈತೆ ರೀ. 50 ದಿವಸ ಅದಕ್ಕೂ ಹತ್ತಲ್ಲ ರೀ. ಇದನ್ನು ವಿಡಿಯೋ ನೀವು ನೋಡ್ತಿರೋದು ಗೊತ್ತಿಲ್ಲ ಕರೆ, ಬೇರೆಯವ್ರು ತಮ್ಮಲ್ಲಿ ಹಾಕ್ರಿ ನೋಡಿಸ್ತಾನೆ ರೀ. ಯಾಕಂದರೆ ಎಲ್ಲ ನಮ್ಮಂಥವ್ರು ಹೆಂಗೆ ಸಪೋರ್ಟ್ ಮಾಡ್ತೀರಿ ಹೇಳ್ರಿ. ನೀವು ದೊಡ್ಡ ಮಂದಿ, ನಾವು ಸಣ್ಣವರು, ಎಲ್ಲ ನಡೀತೀವಿ ರೀ. ನೋಡ್ರಪ್ಪ, ಫಸ್ಟ್ ಕ್ಲಾಸ್ ಪದ್ಧತಿ ರೊಟ್ಟಿ ಮತ್ತು ಹಾಲು ಕರಿಬೇಳೆ ಐತ್ರಿ. ಎಲ್ಲ ತಿಂದು ಬಂದೀವಿ ರೀ. ಮತ್ತೇನು ಸಮಸ್ಯೆ ಏನೂ ಇಲ್ಲ ರೀ. ಇಲ್ಲಿ ಕೆರೆ ಐತ್ರಿ. ಮಗಲಿಗೆ ಮೀನು ಹಿಡಿಬೇಕಂದ್ರೆ ಮೀನು ಹಿಡಿಯೋಕೆ ಹೋಗೋದ್ರಿ ಇರ್ತಾವ್ರಿ. ಸುಮ್ಮ ತಿನ್ನೋದ್ರಿ ಬರೋದ್ರಿ, ಮತ್ತೇನಿಲ್ಲ. ಈಗ ಮೋಟ್ರ್ ಚಾಲು ಮಾಡ್ಬೇಕಂತ ಬಂದನ್ ರೀ. ಮೋಟ್ರ್ ಚಾಲು ಮಾಡಿ ಮತ್ತೆ ಹೋಗ್ಕೊಂಡ್ರಿ. ಹೋಗಿ ಅಲ್ಲಿ ಹೊಲ್ದಾಗ ಕೆಲಸ ಮಾಡತ್ತಾನ ರೀ ಜಿತ್ ಮನುಷ್ಯ. ಅದು ಅವ ಮಾಡ್ತಾನೋ ಇಲ್ಲೋ ಅದು ಒಂದು ಗೊತ್ತಾಗಲ್ಲ ರೀ. ಅದಕ್ಕೆ ಅವನ ಬಳಿ ನಿಂದಿರ್ತಾನೆ. ಯಾಕಂದ್ರೆ ಮಾವ ಬೈತಾನೆ ರೀ. ಮತ್ತು ಕೋತ್ಕೊಂಡಿರ್ತಾನೆ, ನೀ ಏನು ಸೆಂಟ ಇರ್ತೇನೆ ಸುಮ್ಮ ಎಲ್ಲ. ನಾವೆಲ್ಲ ಈಗ ಲೈವ್ದಾಗ ಅದೇವು ಅಂದ್ರೆ ಎಲ್ಲ ಡೈರೆಕ್ಟಾಗಿ ಹೇಳೋದು ರೀ. ಒಳಗಿಂದೆಲ್ಲ ಮುಚ್ಚಿಟ್ರೆ ಏನು ಕೆಲಸ ಆಗಲ್ಲ ರೀ. ಎಲ್ಲ ಹೋಗೈತ್ರಿ ಕಾಲ. ಎಲ್ಲ ಅಂತ ತೋರ್ಸತ್ತಾರತ್ರಿ. ನಾವು ಇದು ಮಾತಾಡಕ್ಕೇನು ರೀ, ಎಲ್ಲ ನಡೀತೇವೆ ರೀ. ನೋಡಿರಿ, ಬಾಳೆ ಗಿಡಕ್ಕೆಲ್ಲ ಕಿತ್ತು ಹೋಗ್ತಾರೆ ರೀ. ಎಲ್ಲ ಹೊಸ್ದಾಗಿ ಮಾಡತ್ತೀನಿ ವಿಡಿಯೋ. ಎಲ್ಲ ನಿಮ್ಮ ಮುಂದೆ ಆಶೀರ್ವಾದ ರೀ. ಎಲ್ಲ ಬೆಳೆಸ್ರಿ, ಎಲ್ಲರೂ ಬೆಳೀತಾರೆ ರೀ. ನಿಮ್ಮಂಗೆ ಇಟ್ಟರೆ ಹೆಂಗೆ ರೀ, ಎಲ್ಲ ಮಾಡೋಕೆ ಬರ್ತೈತೆ ರೀ. ಏನೂ ಮಾಡೋಕೆ ಬರಲ್ಲ ರೀ. ನೀವು ಬೆಳೆದ್ರೆ ಬೆಳೆಸ್ತೀವಿ, ಇಲ್ಲಾಂದ್ರೆ ಇಲ್ಲರಿ. ಎಲ್ಲ ದೇವ್ರ ಆಸೆ ರೀ. ದೇವ್ರು ಯಾವಾಗ ಬೆಳೆಸ್ತಾನೆ ಗೊತ್ತಿಲ್ಲ, ಯಾವಾಗ ಇಳಿಸ್ತಾನೆ ಗೊತ್ತಿಲ್ಲ. ಇದು ಇದ್ದಂಗೆ ರಾಜಕಾರಣ ಶೀಟ್. ಅವ್ರು 5 ವರ್ಷ ರಾಜಕೀಯ ಇದ್ರೆ 5 ವರ್ಷ ಮುಗಿದಲ್ಲಿ ಬಗೆಹರಿದ್ರೆ. ಇದು ನಾವು 3-4-5 ವರ್ಷ ಆತ್ರಿ ಟ್ರೈ ಮಾಡಕತ್ತು. ಒಂದಿನಾನು ಸಕ್ಸಸ್ ಆಗಿಲ್ಲ ರೀ. ಕರೆ ನಾವು ಟ್ರೈ ಮಾಡ್ತಾನೆ. ಯಾಕಂದರೆ ಜೀವನನೇ ಇದ್ರಾಗೈತ್ರಿ ಟ್ರೈ ಮಾಡಿದ್ರಾಗ. ಯಾಕಂದರೆ ಕಲೆ ಅನ್ನೋದು ಭಾಳ ಮಹತ್ವವಾಗಿ ನಮಗೇನು ನಾವು ಕಚ್ಚಾ ಕನ್ನಡ ಅದೀವ್ರಿ. ಯಾಕಂದರೆ ಉತ್ತರ ಕರ್ನಾಟಕ ಮಂದಿ ಕಚ್ಚಾ ಕನ್ನಡ ಅಂದರೆ ನಾವು ಮರಾಠಿದ್ರಾಗ ಜರ ಮಿಕ್ಸಿಂಗ್ ಬರ್ತೀವಿ. ಅಷ್ಟೇನು ಸಮಸ್ಯೆ ಏನಿಲ್ಲ ರೀ. ನೀವು ಅನಿಸ್ತೈತೆ ರೀ. ಮತ್ತು ಇವ್ ಹುಡುಗ ಹಿಂಗೆ ಮಾತಾಡ್ತಾನೆ, ಹಂಗೆ ಮಾತಾಡ್ತಾನೆ, ಫಜ್ಲಂಗೆ ಮಾತಾಡ್ತಾನೆ ಅಂತ ಅನಿಸ್ತೈತೆ ರೀ. ಏನಾರ ಒಂದು ಮಾಡಕ್ಕೆ ಬರ್ತೈತೆ ರೀ. ಮುಂದೆ ನೀವು ಯೂಸ್ ಬರ್ತಾರೆ ತಿಳ್ಕೊರೆ ಮುಂದೆ ಚಲೋ ಮಾಡ್ತಾನೆ ರೀ ವಿಡಿಯೋ. ಯಾಕಂದರೆ ಈಗ ಯೂಸ್ ಬರಲ್ಲ, ಏನು ಮಾಡಲ್ಲ. ಇವು ಸುಮ್ಮ ಮಾಡ್ದಂಗೆ ಹಾಕೋದಕ್ಕೆ ನನ್ನ ತಲೆಯಾಗಿ ಇರ್ತೈತೆ ಅಷ್ಟೇ ರೀ. ಮತ್ತೇನಿಲ್ಲ ರೀ. ಎಲ್ಲ ನೀವು ನಿಮ್ಮ ಆಶೀರ್ವಾದ ಇದ್ರೆ ತಿಳ್ಕೊರಿ, ಯಾರು ಬೇಕಾದ ಮುಂದೆ ಅಕ್ಕಾರಿ. ಯಾವತ್ತೂ ಅವ್ರವ್ರ ಮುಂದೆ ಯಾವುದೇ ರಾಜಕಾರಣಿ ಆಗಲಿ, ಯಾವುದೇ ದೊಡ್ಡ ವ್ಯಕ್ತಿ ಆಗಲಿ ತಾನೇ ಮ್ಯಾಗ ಹೋಗಿ ಮುಂದಕ್ಕೆ ಬರಲ್ಲ ರೀ. ಏನು ಎಲ್ಲ ಜನರ ಸಪೋರ್ಟಿಂದ, ಜನರ ಆಶೀರ್ವಾದದಿಂದ, ಜನರ ಎಲ್ಲ ಶ್ರಮದಿಂದ ಅವರು ಎಲ್ಲ ಮುಂದೆ ಹಾಕ್ಕಾರ್ರಿ. ಎಲ್ಲ ರಾಜಕಾರಣಿಗಳೆಲ್ಲ ನಾವು ಎಲ್ಲ ಯೂಟ್ಯೂಬ್ ಸ್ಟಾರ್ ಎಲ್ಲರೂ ಎಲ್ಲ ನಾವೇ ಕೊಟ್ಟು ಸಪೋರ್ಟ್ ರೀ. ನಾವೇ ಅಂದರೆ ಎಲ್ಲರೂ ಬತ್ರಿ. ನಾನು ಅಲ್ರಿ, ಎಲ್ಲರೂ ಬತ್ರಿ. ಯಾಕಂದರೆ ಎಲ್ಲರೂ ಸಪೋರ್ಟ್ ಕೊಟ್ಟ ಮೇಲೆ ಅವರೆಲ್ಲ ಮ್ಯಾಗ ಹೋಗಿದ್ರಿ. ಎಲ್ಲ ನಾವು ಮಂದಿ ನೋಡಿಲ್ಲ ಅಂದರೆ, ಉತ್ತರ ಕರ್ನಾಟಕ ಮಂದಿ ನೋಡಿಲ್ಲ ಅಂದರೆ ಅವ್ರು ಯಾಕೆ ಮ್ಯಾಗ ಹೋಗಿದ್ರಿ. ಹಂಗೆ ನಮಗೂ ಸಪೋರ್ಟ್ ಮಾಡ್ತಿರೋದು ನಾವು ತಿಳ್ಕೊಂತೀವಿ. ಅಷ್ಟೇನಿಲ್ಲ ರೀ. ನನಗೆ ಕನ್ನಡ ಬರೋದಿಲ್ಲ ರೀ ಪಕ್ಕ. ಏನು ತಪ್ಪಾದರೆ ನನಗೆ ಕ್ಷಮಿಸ್ರಿ ಅಷ್ಟೇ. ನಾ ಬೆಳ್ಕೊಳ್ಳೋದಿದ್ದು ಜೀವನದಾಗ ಏನೂ ಇಲ್ಲ ರೀ. ಲೈಕ್, ಶೇರ, ಒಂದು ಕಮೆಂಟ ಅಷ್ಟು ಬಿಟ್ಟು ಮತ್ತೆ ಏನೂ ಇಲ್ಲ ರೀ.
ಇಷ್ಟೆಲ್ಲ ಮಾತಾಡ್ತೀನಿ, ನಾನು ನೀರಡಿಕೆ ಆಗಿರ್ಬೇಕಂತ ನಿಮ್ಗೆ ಅನಿಸಿರ್ಬೇಕು ರೀ. ನೀರು ಐತ್ರಿ ಅಲ್ಲೇ, ನೀರು ಕುಡಿಬೇಕಂತ ಐತೆ ಕರೆ ನಿಮ್ಗೆ ಈಗ ಮೋಟ್ರ್ ಚಾಲು ಮಾಡ್ಬೇಕಂತ ಇತ್ತನ್ ರೀ. ಇಲ್ಲಿ ಮೋಟ್ರ್ ಚಾಲು ಮಾಡಕ್ಕೆ ಸಾಯ್ತನೋ ಇರ್ತನೋ ಏನೋ ಒಂದು ಗೊತ್ತಾಗಲ್ಲ. ಯಾಕಂದ್ರೆ ಯಾವ ಟೈಮ್ನಾಗ ಕರೆಂಟ್ ಇರ್ತಾವೆ ಗೊತ್ತಿಲ್ಲ ರೀ. ಯಾಕಂದ್ರೆ ಮ್ಯಾಗೆ ಐತ್ರಿ ಕರೆಂಟ್ ಕಬ್ಬ ನೋಡಿರಿ. ಎಲ್ಲ ಭಾಳ ಬೇಕು ರೀ, ಅದಕ್ಕೆಲ್ಲ ಆತಿಥಿ ಭಾಳ ಬೇಕು ರೀ. ಮತ್ತು ಈಗ ಹೋಗಿರಿ ಏನ್ರಿ ಮಾಡಕ್ಕೆ ಬರ್ತೈತೆ ರೀ. ಏನಂದ್ರೆ ನಾಳೆ ಒಂದು ದಿನ ಒಂದು ಹಾಕಕ್ಕೆ ಬರಲ್ಲ ರೀ, ವಾರನಾಗ 2 ಹಾಕ್ತಾನೆ ರೀ. ನೀವು ಸಪೋರ್ಟ್ ಮಾಡಿರಿ ಬಿಡ್ರಿ ಕರೆ ಏನೇನಿಲ್ಲ. ನನಗೆ ಫಾಲೋವರ್ಸ ಕಂಡಪ್ಟಿ ಅದಾರ ರೀ. ಕಂಡಪ್ಟಿ ಅಂದರೆ ನನಗೆ ಪೂರ್ತಿ ಕಂಡಪ್ಟಿ ಅಂದರೆ 1900 ಎಟ್ಟೈತೆ ರೀ. ಅದು ನನಗೆ ಅನಿಸಿಕೆ ಮಟ್ಟಿಗೆ ನನಗೆ ಕಂಡಪ್ಟಿ. ಯಾಕಂದ್ರೆ ನನಗೆ ಅಷ್ಟು ಫಾಲೋವರ್ಸ ನಾ ಮಾಡ್ಕೊಂಡಿದ್ದೆ ನಮ್ಮ ಮೊದಲು ಸ್ಟೈಲ್. ಅದ ನನ್ನ ಸ್ಟೈಲಿನ ಮಾಡ್ಕೋತಾನೆ ರೀ. ಅದೇ ನನಗೆ ಆಸೆ ರೀ. ಯಾಕಂದರೆ ನನ್ನ ಶ್ರಮದಿಂದ 1900 ಫಾಲೋ ಮಾಡ್ಕೊಂಡನು. ಯಾಕಂದ್ರೆ ಫಾಲೋ ಅಲ್ರಿ, ಸಬ್ಸ್ಕ್ರೈಬರ್ ಮಾಡ್ಕೊಂಡನು ರೀ. ಮತ್ತು ಇನ್ಸ್ಟಾಗ್ರಾಮ್ನಾಗ ಅಷ್ಟು ಆ ಟೈಮಿಗೆ ನಾನು ತಲೆ ಕೊಟ್ಟಿಲ್ಲ ರೀ. ತಲೆ ಕೊಟ್ಟದಂದರೆ ಇನ್ಸ್ಟಾಗ್ರಾಮ್ನಾಗ ನನಗೆ ಇಷ್ಟ ಇಲ್ಲ ರೀ. ಯಾಕಂದರೆ ಯೂಟ್ಯೂಬ್ನಾಗೆ ಬೆಳಿಬೇಕು, ಯೂಟ್ಯೂಬ್ನಾಗೆ ಏನಾರ ಮಾಡಬೇಕು ಅದೊಂದು ತಲೆಯಾಗ ಇರ್ತೈತೆ ರೀ. ಇಲ್ಲ ಮುಂದೆ ಏನಾರ ಒಂದು ಮಾಡ್ಕೊತ ಹೋಗುದ್ರಿ. ಜೀವನದಾಗ ಏನೂ ಇಲ್ಲ ರೀ. ನೋಡಿರಿ ಹಿಂಗೈತೆ ನೋಡಿರಿ ಲೈಫ. ಏಳಕ್ಕಂದ್ರೆ ಹೇಳ್ತಾನೆ ರೀ. 7ಕ್ಕೆ ಕಬಿ ಸಿಜಕ್ಕೆ ಹೋಗೋಣ, 5ಕ್ಕೆ ಕಂಪಲ್ಸರಿ ಹೇಳ್ತಿದ್ದೀವಿ ರೀ. ಈಗ ಮೋಟ್ರ್ ಚಾಲು ಮಾಡ್ಬೇಕತ್ತೈತೆ ನೋಡಿರಿ. ಮೋಟ್ರ್ ಚಾಲು ಮಾಡ್ತೀವಿ ನೋಡ್ರಿ. ಹಂಗೆ ಮೋಟ್ರ್ ಚಾಲು ಮಾಡ್ಬೇಕತ್ತನ್ರಿ. ಮೋಟ್ರ್ ಚಾಲು ಮಾಡ್ಬೇಕಂದ್ರೆ ನೋಡಿರಿ ಏನೋ ಸೌಂಡ್ ಬರತ್ತೈತೆ ನೋಡಿರಿ. ಏನೋ ಚಾಲು ಆಗಲಾಗೈತೆ. ನಮ್ಮ ಮಾವ ಬರ್ತೀನಿ ಅಂದನ, ಚಾಲು ಮಾಡ್ತೀನಿ ಅಂದನ್ರಿ. ನೋಡು ನೀನು ಹಾಕೈತಿ ಬಂದ್ ಮಾಡಿ ಅವಾಗಲೇ ಚಾಲು ಇತ್ತು ರೀ. ಬಂದ್ ಮಾಡಿ ನೋಡಿರಿ ಹಿಂಗೆ ಹಡ್ಸತ್ತೈತೆ ನೋಡಿರಿ. ಏನಾರ ಸಮಸ್ಯೆ ಆಗಿರ್ಬೇಕು ರೀ. ಅದು ಮಾಡಕ್ಕೆ ಹೋಗಿ ಏನಾರ ಒಂದು ಹಚ್ಕೊಂಬಾದ್ರೆ ಮತ್ತೆ ಅಲ್ಲಿ ಕಿತಾಪತ್ತು ರೀ. ಮೊದಲೇ ದುಡ್ಕೊಂತಿನವ್ರು ಅಂದ್ರೆ ಹಂಗಲ್ಲ ರೀ. ಏನಾರ ಸಮಸ್ಯೆ ಆದರೆ ಮತ್ತೆ ಸಮಸ್ಯೆ ನಮ್ಮ ಮೇಲೆ ಹೋಗ್ಕೋತಾರೆ ರೀ. ಯಾಕಂದರೆ ಹಿಂಗೆ ಮಾಡ್ಯಾನ ಬಾಡ್ಯಾನ ಮಗ ಹಿಂಗೆ ಎಲ್ಲ ಏನಾರ ತಿಳ್ಕೊತಾರೆ ರೀ. ತಿಳ್ಕೊತಾನೆ ನಮ್ಮ ಅಮ್ಮ ಬೈಯಲ್ಲಿ ಬಿಡ್ರಿ ಕರೆ. ನಾನು ಹೇಳತ್ತೇನೆ ಉದಾಹರಣೆ. ಅವ್ರು ನಾವು ಬಯಸಿದ್ದ, ಅವ್ರೇನು ಬೈಯಲ್ಲ ಕರೆ, ನಾವು ಬಯಸಿದ್ರಿ. ಈಗ ನಮ್ಮ ಮಾಮ ಬರ್ತಾನೆ ರೀ ಇಲ್ಲಿಂದೆ ಕರೆ. ಅವ್ನಿಗೆ ಮತ್ತೆ ವಿಡಿಯೋ ಮಾಡಕತ್ರೆ ಮತ್ತೆ ವಿಡಿಯೋ ಮಾಡತ್ತಿ ಮೊದಲೇ ಅದ್ರ ಕಾಲಾಗೆ ತಲೆ ಕೆಡಿಸ್ಕೊಂಡು ಮತ್ತೇನಾರ ಆಕತ್ತೈತೆ ಅವ್ನು ತಲೆಯಾಗಿರ್ತೈತ್ರಿ ಅಷ್ಟೇ ರೀ. ಮತ್ತೇನಿಲ್ಲ ರೀ. ಎಲ್ಲ ಜೀವನದಾಗ ಮುಂದೆ ಆಗೋದು ರೀ. ಕಾಲಿಗೆ ಒಂದು ಹತ್ತೈತೆ ರೀ, ಕೊಂಡ್ಕೋತ ತಿರ್ಗಾಡತ್ತೇನೆ ರೀ. ನಿಮ್ಮೆಲ್ಲ ಆಶೀರ್ವಾದ ಇದ್ರೆ ತಿಳ್ಕೊರಿ ಮುಂದೆ ಬರ್ತೀನಿ ಅಂತ ನನಗೆ ತಲೆಯಾಗೈತೆ ರೀ. ಮುಂದೆ ಬಂದಿಲ್ಲ ಅಂದ್ರೂ ನಡೀತೈತೆ ರೀ. ಯಾಕಂದ್ರೆ ಇಷ್ಟೇ ಐತೆ ನನ್ನ ಫಲ ಆಯ್ತು ಕೂತ್ಕೊಂಡಿರ್ತೀನಿ ರೀ. ಅದನ್ನಿಲ್ಲ, ಎಲ್ಲಾರ ಅವ್ರವ್ರ ಹಣಿ ಬರ್ದಾಗ ಏನೇನು ಆಗತ್ತೆ ಅದು ಆಗೇಬೇಕು ರೀ. ಎಲ್ಲ ನಿಮ್ಮ ಆಶೀರ್ವಾದ ಇದ್ಮೇಲೆ ಎಲ್ಲ ಆಕೈತೆ ರೀ. ಏನೂ ಆಗಲ್ಲ ರೀ. 5 ವರ್ಷಗಟ್ಲೆ ಪ್ರಯತ್ನ ಪಟ್ಟೇನಂತ್ರಿ, ಒಂದೇನ ಫಲ ಸಿಕ್ಕಿಲ್ಲ ರೀ. ಪ್ರಯತ್ನ ಪಟ್ಟರೆ ಫಲ ಐತೆ ರೀ. ಕರೆ ನೋಡೋಣ, ಟ್ರೈ ಮಾಡ್ತೀನಿ. ಯಾಕಂದ್ರೆ ನಿಮ್ಮ ಆಶೀರ್ವಾದ ಇರುತ್ತಾನ ನಾ ಏನು ಟ್ರೈ ಮಾಡ್ತಾನೆ ರೀ ಅಷ್ಟೇ. ಈ ವಿಡಿಯೋ ಬ್ಲಾಗ್ ಮುಗಿಸ್ತೇನೆ ರೀ. ಯಾಕಂದ್ರೆ ಮಾವ ಬರ್ತಾನೆ ರೀ, ಮೆತ್ತ ಬೈ ಕೂತ್ಕೊಂಡಿರ್ತಾನೆ ರೀ. ಮತ್ತು ನೆಕ್ಸ್ಟ್ ವಿಡಿಯೋ ಸಿಗೋಣ ರೀ. ಬಾಯ್.